ఇప్పుడు కొత్త చట్టం అది చేశాను, మళ్ళా ఒక చట్టం తీసుకొస్తున్నా. 2 కంటే పైన పిల్లలు ఉంటేనే మీకు పోటీ కరువులు. మీరు ఇప్పుడు 16 பெற்று பெருவாழ்வு அப்படி என்று சொல்லுவார்கள். 16 குழந்தைகள் அல்ல, 16 செல்வங்கள். ಈಗ ಯಾಕೆ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆ ಹೆಚ್ಚು ಮಾಡಲು ಒಂದು ಕರೆ ನೀಡ್ತಿದ್ದಾರೆ? ಸಿಎಂ ಚಂದ್ರಬಾಬು ನಾಯ್ಡು ಅವರು ಹೇಳ್ತಾ ಇದ್ರು, ಮೊದಲು ನಾನು ಜನಸಂಖ್ಯೆ ಕಡಿಮೆ ಮಾಡಲು ಒತ್ತಾಯ ಮಾಡ್ತಿದ್ದೆ, ಆ ಮಾತನ್ನ ನಾನು ಹಿಂತಗೊಳ್ತೇನೆ. ಸೊ ಈಗ ನಾನು ಜನಸಂಖ್ಯೆ ಹೆಚ್ಚಿಸಲು ಒಂದು ಕೋರಿಕೆ ನೀಡ್ತಾ ಇದ್ದೇನೆ. ಅದಾದ ನಂತರ ನಾವು ತಮಿಳುನಾಡು ಸಿಎಂ ಅವರು ಒಂದು ಪಬ್ಲಿಕ್ ಮ್ಯಾರೇಜ್ ಫಂಕ್ಷನ್ ಅಲ್ಲಿ ಓಪನ್ ಆಗಿ ಹೇಳ್ತಾರೆ, ಜನಸಂಖ್ಯೆ ಹೆಚ್ಚು ಮಾಡಲು ಒಂದು ಕರೆಯನ್ನು ನೀಡ್ತಾರೆ. ಸೊ ಇದರ ರೀಸನ್ ಏನಿರ್ಬೋದು? ಡಿಲಿಮಿಟೇಷನ್ ನ ಭಯಾನ, ಕಡಿಮೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ನ, ಕೇಂದ್ರ ನಿಧಿಯ ಕಡಿಮೆ ಪಾಲ. ಸೊ ಇದನ್ನ ನೋಡೋಣ ಬನ್ನಿ. ಈಗ ಡಿಲಿಮಿಟೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಡಿಲಿಮಿಟೇಷನ್ ಅಂದ್ರೆ ಮರುಸೀಮಾ ನಿರ್ಣಯ. ಅಂದ್ರೆ ಎಲೆಕ್ಷನ್ ನ ಕಾನ್ಸ್ಟಿಟ್ಯೂಯೆನ್ಸಿಯ ಒಂದು ಸೀಮೆ ನಿರ್ಣಯ ಮಾಡೋದು. ಅದನ್ನು ಹೆಚ್ಚು ಮಾಡೋದಿರ್ಬೋದು, ಇಲ್ಲ ಅದನ್ನ ಕಡಿಮೆ ಮಾಡೋದಿರ್ಬೋದು, ಇಲ್ಲ ಅದರಲ್ಲಿ 2 ಭಾಗ ಮಾಡೋದಿರ್ಬೋದು. ಸೊ ಈ ಡಿಲಿಮಿಟೇಷನ್ ಏನಿದೆಯಲ್ಲ, ಇದನ್ನ ಸಂವಿಧಾನದ ಆರ್ಟಿಕಲ್ 82ನೇ ಪ್ರಕಾರ ಇದನ್ನ ಎಕ್ಸೈಸ್ ಮಾಡ್ತಾರೆ. ಸೊ ಡಿಲಿಮಿಟೇಷನ್ ಇಂದ ಮೀಸಲಾತಿ ಅಂದ್ರೆ ರಿಸರ್ವ್ ಸೀಟ್ಸ್ ಇರುತ್ತಲ್ಲ, SC ಮತ್ತು ST ಗೆ, ಅದು ಲೋಕಸಭೆ ಮತ್ತು ವಿಧಾನಸಭೆಗೆ ಅದರ ರೆಪ್ರೆಸೆಂಟೇಷನ್ ಎಷ್ಟಿರ್ಬೇಕಂತ ಹೇಳ್ಬಿಟ್ಟು ಇದರಿಂದ ನಿರ್ಣಯ ಆಗುತ್ತೆ. ಈ ಡಿಲಿಮಿಟೇಷನ್ ಮಾಡುವ ಉದ್ದೇಶ ಏನಂದ್ರೆ ಟು ಪ್ರೊವೈಡ್ ಈಕ್ವಲ್ ರೆಪ್ರೆಸೆಂಟೇಷನ್ ಟು ದ ಈಕ್ವಲ್ ಸೆಗ್ಮೆಂಟ್ಸ್ ಆಫ್ ದ ಪಾಪ್ಯುಲೇಷನ್. ಇದರ ಅರ್ಥ ಜನಸಂಖ್ಯೆಯ ಸಮಾನ ಭಾಗಗಳಿಗೆ ಸಮಾನ ಪ್ರಾತಿನಿಧ್ಯ ಒದಗಿಸುವುದು. ಇದರ ಅರ್ಥ ಮತ್ತೇನಂದ್ರೆ ಎಲ್ಲಾ ಜನತೆಗೂ ಸಮಾನತೆಯ ಒಂದು ರೆಪ್ರೆಸೆಂಟೇಷನ್ ಸಿಗ್ಬೇಕು. ಸೊ ಈ ಡಿಲಿಮಿಟೇಷನ್ ಇದೆಯಲ್ಲ, ಯಾವಾಗ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಡಿಲಿಮಿಟೇಷನ್ ಪ್ರತಿ 10 ವರ್ಷಕ್ಕೆ ಮಾಡಬೇಕು ಅಂತ ಸಂವಿಧಾನದಲ್ಲಿ ಇದೆ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಪೋಸ್ಟ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಸಿಕ್ಕ ನಂತರ 1971 ಅಂದ್ರೆ 1917 ಅಲ್ಲಿ ಮಾಡ್ತಾರೆ. ಸೊ ಅವಾಗ MP ಸೀಟ್ಸ್ 494 ಇಂದ 543 ಆದವೆ. ಅಂದ್ರೆ 494ರಿಂದ 543ಗೆ ಹೆಚ್ಚಿಗೆ ಆಗುತ್ತೆ. ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಈ ಡಿಲಿಮಿಟೇಷನ್ ನ ಫ್ರೀಸ್ ಮಾಡ್ತಾರೆ. ಫ್ರೀಸ್ ಅಂದ್ರೆ ಸ್ಟಾಪ್ ಮಾಡ್ತಾರೆ. ಹೇಗ್ ಮಾಡ್ತಾರೆ ಅಂದ್ರೆ ಒಂದು ತಾತ್ಕಾಲಿಕ ಸಂವಿಧಾನ ತಿದ್ದುಪಡಿ ಮಾಡಿ 2000 ಇಸ್ವಿ ತನಕ ಇದನ್ನ ಸ್ಟಾಪ್ ಮಾಡ್ತಾರೆ. ಸೊ ಅದಾದ ಮೇಲೆ ಮತ್ತೊಂದು ಸಂವಿಧಾನ ತಿದ್ದುಪಡಿ ಮಾಡಿ ಇದನ್ನ 2026 ತನಕ ಮತ್ತೆ ಫ್ರೀಸ್ ಅಂದ್ರೆ ಸ್ಟಾಪ್ ಮಾಡ್ತಾರೆ. ಸೊ ಈಗ ಬಂದು ರೀಸನ್ ಏನಿರೋದಂದ್ರೆ, ಸೊ ಈ ಡಿಲಿಮಿಟೇಷನ್ ಸ್ಟಾಪ್ ಮಾಡೋ ರೀಸನ್ ಅಂದ್ರೆ ಜನಸಂಖ್ಯೆಯ ನಿಯಂತ್ರಣ ಎನ್ಕರೇಜ್ ಮಾಡಕ್ಕೆ, ಸೊ ಪಾಪ್ಯುಲೇಷನ್ ಕಂಟ್ರೋಲ್ ನ ಎನ್ಕರೇಜ್ ಮಾಡಕ್ಕೆ. ನಾವು ಡಿಲಿಮಿಟೇಷನ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಯಾವ ರಾಜ್ಯಕ್ಕೆ ಹೆಚ್ಚಾಗಿ ಜನಸಂಖ್ಯೆ ಇರುತ್ತಲ್ಲ, ಸೊ ಅವ್ರಿಗೆ ಹೆಚ್ಚಾಗಿ ಲೋಕಸಭೆ ಸೀಟ್ಸ್ ಹೋಗುತ್ತೆ, ಅಂದ್ರೆ MP ಸೀಟ್ಸ್ ಹೋಗುತ್ತೆ. ಅದ್ರ ಉದ್ದೇಶ ಏನಾಗುತ್ತೆ ಅಂದ್ರೆ ಅವರೇ ಚೂಸ್ ಮಾಡೋದಾಗುತ್ತೆ ಯಾರು ಪ್ರೈಮ್